ರಿತಿಕ್ ಸುರಸ್ ವ್ಲಾಗ್. ಇವತ್ತು ನಂದು ತಾತಂದು 30 ವರ್ಷದ ಹಳೆ ಬುಲ್ಲೆಟ್ ಇದೆ. ಅದರದ್ದು ಹೊಸ ಅಂದರೆ 30 ವರ್ಷದ ಹಳೇದಂತ ಹೇಳಲಿಕ್ಕಾಗೋದಿಲ್ಲ, ಬಟ್ ಅದು ನೋಡ್ಲಿಕ್ಕೆ ಒಳ್ಳೆ ಹೊಸದಿದೆ. ಇದನ್ನು ಕೇಳ್ಕೊಂಡು ಬರುವ ಅಮ್ಮನೊಟ್ಟಿಗೆ. ಹಾಯ್. ಹೇಗೆ ಅನಿಸ್ತುಂಟು? ಹೇಗೆ ಅಂದರೆ ನನಗೆ ಓಡ್ಸಕ್ಕೆ ಬರಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೇನೆ. ನೋಡಿ, ತುಂಬ ಹಳೆ ಬುಲೆಟ್, ಬಟ್ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಇಲ್ಲೆಲ್ಲ ನೋಡು, ತುಂಬ ಒಂದು ಸ್ವಲ್ಪ ಕೂಡ ಮಣ್ಣಾಗಲಿ ಎಂತ ಇಲ್ಲ. 30 ವರ್ಷ ನನ್ನ ಅಪ್ಪ, ಆ್ಯಕ್ಚುಲಿ ಇದು ನನ್ನ ಅಪ್ಪನ ಬುಲೆಟ್ ಆಯಿತಾ. ಇದರಲ್ಲೇ ಅವರು ಸ್ಕೂಲಿಗೆ ಹೋಗ್ತಾ ಇದ್ರು. 30 ಇಯರ್ಸ್ ಅವರು ಇದರಲ್ಲೇ ಹೋಗಿ ಬಂದಿದ್ದಾರೆ. ತುಂಬ ಒಂದು ಕ್ರೇಜ್ ಅವರಿಗೆ ಬುಲೆಟ್ ಅಂದರೆ. ಹಾಗಾಗಿ ಫಸ್ಟಿಂದ ಇನ್ನೊಂದು ಬುಲೆಟ್ ಇತ್ತು, ಅದನ್ನು ಸೇಲ್ ಮಾಡಿಬಿಟ್ಟು ಇದನ್ನು ತಗೊಂಡಿದ್ದಾರೆ. ಈಗ ಇದನ್ನು ಒಂದು, ಇದು ಮುಂಚೆ ರೆಡ್ ಕಲರ್ ಇತ್ತಲ್ಲ? ರೆಡ್ ಕಲರ್ ಇತ್ತು. ಈಗ ಕಲರ್ ಚೇಂಜ್ ಮಾಡಿಬಿಟ್ಟು ಇದಕ್ಕೆ ಎಂತ ವೀಲ್ ಎಂಥದ್ದು ಡಿಸ್ಕ್ ಬ್ರೇಕ್ ಎಲ್ಲ ಹಾಕಿಸಿದ್ದಾರೆ. ಸೊ ಫುಲ್ ಮಾಡರ್ನ್ ಮಾಡಿಕೊಂಡು ಅವರು ಇದೊಂದು ಮಾಡೆಲ್ ಥರ ಇಟ್ಕೊಂಡಿದ್ದಾರೆ. ಇದು ಸೇಲ್ ಮಾಡಲ್ಲ, ಏನಿಲ್ಲ, ಓಡಿಸಲ್ಲ, ಏನಿಲ್ಲ. ಆದರೆ ಮಾಡೆಲ್ ಥರ ಅವರಿಗೊಂದು ಕ್ರೇಜ್. ಅವರಿಗೆ ಫಸ್ಟಿಂದನೇ ಅವ್ರ ಹತ್ರ ಬುಲೆಟ್ ಇತ್ತೆ, ಬುಲೆಟಲ್ಲೇ ಹೋಗ್ತಾರೆ. ಮತ್ತು ಒಂಥರ ಲುಕ್, ಅವರು ಇದರಲ್ಲಿ ಹೋದರೆ ಒಂಥರ ಲುಕ್ ಇದೆ. ಹಾಗೆ ನಾನು ಇವಾಗ ಕೂತ್ಕೊಂಡೊಂದು ಟ್ರೈ ಮಾಡೋದು ಓಡಿಸೋಕ್ಕೆ ಆಗುತ್ತಾ ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ, ಸಿ ಯು.